ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ಭಾನುವಾರ ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 6:30 ಆಗಿದೆ. ಸೊ ಇವತ್ತು ಎದ್ದಿದ್ದು ಒಂದು ಸ್ವಲ್ಪ ಲೇಟು, 5:30ಗೆ ಎದ್ದಿದ್ದೆ. ಭಾನುವಾರ ಅಲ್ವಾ, ಹೆಂಗೂ ಎಲ್ಲರೂ ರಜೆ, ಆರಾಮಾಗಿ ಹೇಳೋಣ ಅಂತ. ನೈಟ್ ಮಲ್ಕೊಳ್ಳುವಾಗ ತುಂಬ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಒಂದು 1:30 ತನಕ ಆಗಿತ್ತು. ನನ್ನ ಮಗಳದು ನೆಕ್ಸ್ಟ್ ವೀಕ್ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರದ್ದೇ ನೋಟ್ಸ್ ಎಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇದೆ, ಎಲ್ಲ ಕರೆಕ್ಟಾಗಿದೆಯಾ ಅಂತ. ಅಲ್ಲದೆ ಒಂದು ಸ್ವಲ್ಪ ವರ್ಕ್ಶೀಟ್ಸ್ ಎಲ್ಲ ಅವಳದು ರೆಡಿ ಮಾಡೋದಿತ್ತು ಓದೋಕ್ಕೆ. ಸೊ ಅದರಿಂದ ಅದನ್ನು ಮಾಡ್ತಾ ಕೂತಿದ್ದೆ. ಟೈಮ್ ಆಗಿದ್ದು ಗೊತ್ತೇ ಇಲ್ಲ, ನೋಡಿದ್ರೆ 1:30 ಆಗಿದೆ. ಸೊ ಅದಾದಮೇಲೆ ಮಲ್ಕೊಂಡೆ. ಇವತ್ತು 5:30ಗೆ ಎದ್ದು ಇವಾಗ ಸ್ನಾನ ಎಲ್ಲ ಆಗಿದೆ, ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ಗೆ ಇವಾಗ ರೆಡಿ ಮಾಡಬೇಕು. ಹಸ್ಬೆಂಡ್ ಮಗಳು ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ಸಂಡೇ ಅವರೊಂದು ಸ್ವಲ್ಪ ಲೇಟಾಗೇ ಹೇಳೋದು. ಇವತ್ತು ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮಾಡೋದು ಅಂತ. ಸೊ ಅದಕ್ಕೆ ಹಿಟ್ಟನ್ನು ನಿನ್ನೆ ನೈಟೇ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ. ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಖಾರ ಚಟ್ನಿ ಮಾಡ್ತಾರಲ್ವ, ಆ ದೋಸೆ ಮೇಲೆ ಹಾಕ್ತಾರೆ, ಅದೊಂದು ಮಾಡೋದಿದೆ. ಸೊ ಇವಾಗ ಪಟ ಅಂತ ಅದನ್ನು ರೆಡಿ ಮಾಡ್ಕೊಂಡು ಬಿಡಬೇಕು. ಅವ್ರು ಹೇಳೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದ್ದರೆ ಆಮೇಲೆ ಆರಾಮಾಗಿ ತಿನ್ಕೋಬೋದು ಅಂತ. ಮೊದಲಿಗೆ ಮಸಾಲೆ ದೋಸೆದು ಬ್ಯಾಟರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, 3 ಟೀ ಸ್ಪೂನಷ್ಟು ತೊಗರಿಬೇಳೆ, ಹಾಗೆಯೇ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನಂತರ ಇದನ್ನು ಒಂದು 6ರಿಂದ 7 ಗಂಟೆ ಆದರೂ ನೀರಲ್ಲಿ ನೆನೆ ಹಾಕಬೇಕು. ಸಂಜೆ ಹೊತ್ತು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಹೊತ್ತು ನಮ್ಮ ಬ್ಯಾಟರ್ ರೆಡಿಯಾಗಿರುತ್ತೆ. ಇನ್ನು ದೋಸೆ ಹಾಕ್ಕೊಳ್ಳೋಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಚಿರೋಟಿ ರವೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಂತರ ಅರ್ಧ ಗಂಟೆ ಬಿಟ್ಬಿಟ್ಟು ದೋಸೆ ಮಾಡೋದ್ರಿಂದ ದೋಸೆನೂ ಗರಿಗರಿಯಾಗಿ ಬರುತ್ತೆ, ಅಲ್ಲದೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಹಾಗೆಯೇ ಈಗ ದೋಸೆಗೆ ಈ ಖಾರ ಚಟ್ನಿ ಮಾಡ್ತಾರಲ್ವ, ದೋಸೆ ಮೇಲೆ ಸವರ್ತಾರಲ್ವ, ಆ ಚಟ್ನಿ ಯಾವ ಥರ ಮಾಡೋದು ನೋಡ್ಕೊಂಬರೋಣ. ಮೊದಲು ಒಂದು ಬಾಣಲೆಗೆ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಕಡೆ ಒಂದು 7ರಿಂದ 8 ಡ್ರೈ ಚಿಲ್ಲಿ ಇರುತ್ತಲ್ವ, ಕೆಂಪು ಮೆಣಸು, ಅದನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಅಟ್ಲೀಸ್ಟ್ ಒಂದು 1 ಗಂಟೆ ಆದರೂ ನೀರಲ್ಲಿ ನೆನೆ ಹಾಕಿರಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆಯೇ ನಾವು ನೆನೆಸಿಟ್ಕೊಂಡಿರುವಂತಹ ಕೆಂಪು ಮೆಣಸು, ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಹುಳಿ, 6ರಿಂದ 7 ಬೆಳ್ಳುಳ್ಳಿ ಎಸಳು, ಒಂದು ಚೂರು ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೀರು ಆದಷ್ಟು ಕಮ್ಮಿ ಇದ್ದರೆ ಒಳ್ಳೆಯದು. ಇಷ್ಟಾದರೆ ನಮ್ಮ ಖಾರ ಚಟ್ನಿ ರೆಡಿ ಆಗುತ್ತೆ. ಇದನ್ನು ದೋಸೆ ಮೇಲೆ ಸವರ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಹೋಟೆಲ್ಗಳಲ್ಲೆಲ್ಲ ಇರುತ್ತಲ್ವ, ಆ ಥರ ಟೇಸ್ಟ್ ಇರುತ್ತೆ ದೋಸೆದು. ಹಾಗೆಯೇ ಇವಾಗ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯದು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾರ್ಮಲ್ ಎಲ್ಲರೂ ಮಾಡ್ತಾರಲ್ವ ಅದೇ ಥರ ಆಲೂಗಡ್ಡೆ ಪಲ್ಯ ಮಾಡಿರುವಂಥದ್ದು. ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಪಲ್ಯ ಅಷ್ಟೇ. ಇವಾಗ ದೋಸೆನ ಹಾಕೋತಾ ಇದ್ದೀನಿ. ದೋಸೆ ಹಾಕ್ಕೊಳ್ಳುವಾಗ ಯಾವಾಗಲೂ ಕಾವಲಿ ತಣ್ಣಗಿರಬೇಕು, ಅಂದರೆ ಬಿಸಿ ಇರಬಾರ್ದು. ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕಿಬಿಟ್ಟು ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ದೋಸೆ ಹಾಕೋಬೇಕು. ನಂತರ ಮಸಾಲೆ ದೋಸೆಗೆ ಮೇನ್ ಟೇಸ್ಟ್ ಅಂದರೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ತುಪ್ಪ ಹಾಕ್ಕೊಂಡು ಇದೊಂದು ಚೂರು ಬೆಂದಾದಮೇಲೆ ನಂತರ ಇದ್ರ ಮೇಲೆ ಖಾರ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿದ್ರೆ ನಮ್ಮ ಮಸಾಲೆ ದೋಸೆ ರೆಡಿಯಾಗೇ ಬಿಡುತ್ತೆ. ನೀವೇ ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅಲ್ಲದೆ ಗರಿಗರಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಕಾಫಿ ಕುಡಿದು ಒಂದಿಷ್ಟು ಹಾಲು ಮಿಕ್ಕಿದೆ. ಇದರಲ್ಲಿ ಮಗಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತಿದ್ದೀನಿ. ಹಾಗೆಯೇ ಒಂದಿಷ್ಟು ಪಾತ್ರೆ ಇದೆ, ದೋಸೆ ಕಾವಲಿ, ಆಮೇಲೆ ಪಲ್ಯ ಮಾಡಿದ್ದು ಇದು ಬಾಣಲೆ, ಇದನ್ನೆಲ್ಲ ವಾಶ್ ಮಾಡಬೇಕು. ಇದಿಷ್ಟ ಆದಮೇಲೆ ನಂತರ ನಾನು ಇವಾಗ ಮಧ್ಯಾಹ್ನ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ಸಿಂಪಲಾಗಿ ಅನ್ನ ಮತ್ತು ಸಾರು ಮಾಡೋಣ ಅಂತ. ಹಾಗೆಯೇ ಒಂದು ಸ್ವಲ್ಪ ಪೈನಾಪಲ್ ಇದೆ ತಂದಿರೋದು, ಸೊ ಅದರದ್ದು ಸಾಸಿವೆ ಥರ ಮಾಡೋಣ ಅಂತಿದ್ದೀನಿ. ಆಮೇಲೆ ಮೊಟ್ಟೆ ಇದೆ, ಸೊ ಟೈಮ್ ಉಳ್ಕೊಂಡ್ರೆ ಮೊಟ್ಟೆ ಬೇಯಿಸೋದು ಇಲ್ಲ ಸುಕ್ಕ ಥರ ಏನಾದರೂ ಮಾಡೋದು ಅಂತಿದೆ. ಅದಾದಮೇಲೆ ಇವಾಗ ಮಗಳಿಗೆ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ನಾರ್ಮಲ್ ಎಲ್ಲರೂ ಮಾಡೋ ಥರ ಸ್ಟ್ರಾಬೆರಿ, ಸಕ್ಕರೆ, ಆಮೇಲೆ ಇದು ಹಾಲು,
ಇದಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ವೆನಿಲ್ಲಾ ಐಸ್ ಕ್ರೀಮು. ಬಟ್ ಎಕ್ಸಾಮ್ ಅಲ್ವಾ, ಈ ಟೈಮಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಬರೀ ಹಾಲು ಆಮೇಲೆ ಇದು ಸಕ್ಕರೆ ಹಾಕ್ಬಿಟ್ಟು ಮಿಲ್ಕ್ ಶೇಕನ್ನು ರೆಡಿ ಮಾಡಿದೆ. ನನ್ನ ಮಗಳಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ, ಅದನ್ನು ಹಾಗೆ ತಿಂದುಬಿಡ್ತಾಳೆ. ನನಗೆ ಅದು ಇಷ್ಟ ಆಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಹುಳಿ ಅಂತ ಅನಿಸುತ್ತೆ ನನಗದು. ನಾನು ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ರೆ ಕುಡಿತೀನಿ, ಬಟ್ ಹಸಿಯಾಗಿ ಹಂಗೆ ತಿನ್ನಲ್ಲ. ಬಟ್ ಅವಳು ಅದನ್ನು ಹಾಗೆ ಬಾಯಿಗೆ ಹಾಕ್ಕೊಂಡು ತಿಂತಾ ಇರ್ತಾಳೆ. ನನಗೆ ಒಂಥರ ಆಗುತ್ತೆ ಮೇಯೆಲ್ಲ ಅವಳು ತಿನ್ನೋವಾಗ, ಯಾಕಂದರೆ ಹುಳಿ ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಅವಳು ತಿಂತಾಳೆ, ಹುಳಿ ಆಗಲಿ ಅಥವಾ ಕಹಿ ಈ ಥರದ್ದೆಲ್ಲ ಅವಳಿಗೆ ಜಾಸ್ತಿ ಇಷ್ಟ. ಎಷ್ಟಾಯ್ತು ಓದಿ? 2 chapters ಆಯ್ತು. 2 ಚಾಪ್ಟರ್ ಆಯಿತಾ? ಹಾಗೆಯೇ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕ ನನಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ಆಸೆ. ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ಬಟ್ ನೇಬರ್ಸ್ ಎಲ್ಲ ಏನು ಹೇಳ್ತಾರೆ, ಇಲ್ಲ ರಿಲೇಟಿವ್ಸ್ ಗೊತ್ತಾದರೆ ಏನು ಅನ್ಕೋತಾರೆ ಅಂತ ಒಂದು ಸ್ವಲ್ಪ ಭಯ ಅಂತ ಕಮೆಂಟ್ ಮಾಡಿದ್ರು. ಸೊ ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಇಷ್ಟ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅಲ್ಲದೆ ಹಸ್ಬೆಂಡ್ ಬೇರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಯಾಕೆ ಟೆನ್ಷನ್ ಅಲ್ವಾ? ಮದುವೆ ಆದಮೇಲೆ ನಮಗೆ ಮೇಯ್ನ್ ಬೇಕಾಗಿರೋದೇನೆಂದರೆ ಹಸ್ಬೆಂಡ್ ಸಪೋರ್ಟು. ಅವ್ರದ್ದು ಒಂದು ಸಪೋರ್ಟ್ ಇತ್ತು ಅಂದರೆ ಹೇಳ್ತಾರಲ್ವ, ನಾವು ಈ ಜಗತ್ತನ್ನೇ ಆಳ್ಬೋದಂತೆ. ಹೆಂಡತಿಗೆ ಗಂಡನ ಸಪೋರ್ಟ್ ಇತ್ತು ಅಂದರೆ ಈ ಜಗತ್ತನ್ನೇ ನಮಗೆ ಆಳಕ್ಕಾಗತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ನಿಮ್ಗೆ ಅಷ್ಟೇ ಹೇಳೋದು, ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಯಾವುದಕ್ಕೂ ಹೆದರ್ಕೋಬೇಡಿ. ಅಕ್ಕಪಕ್ಕದವ್ರು ಏನು ಹೇಳ್ತಾರೆ, ಇಲ್ಲ ರಿಲೇಟಿವ್ಸ್ ಏನು ಹೇಳ್ತಾರೆ, ಫ್ರೆಂಡ್ಸ್ ಏನು ಅನ್ಕೋತಾರೆ ಅಂತ. ಯಾಕಂದರೆ ಅಂದ್ಕೊಳ್ಳೋರು ನೀವು ನಾರ್ಮಲ್ ಆಗಿದ್ರೂ ಅಂದ್ಕೋತಾನೆ ಇರ್ತಾರೆ. ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲ ಅಂದ್ರೂ ಹೇಳೋರು ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಾನು ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇದೇ ಥರ ಯೋಚನೆ ಮಾಡ್ತಾ ಇದ್ದೆ. ಯಾರಿಗಾದ್ರೂ ಗೊತ್ತಾದರೆ ಏನು ಅನ್ಕೋತಾರೆ, ಸಕ್ಸಸ್ ಆಗಿಲ್ಲ ಅಂದರೆ ಏನು ಮಾಡೋದು, ಈ ಥರದ್ದೆಲ್ಲ ಸಾವಿರ ಯೋಚನೆ ಮಾಡ್ತಾ ಇದ್ದೆ. ಬಟ್ ನನಗೆ ಸಪೋರ್ಟಾಗಿ ನಿಂತಿದ್ದು ಅಂದರೆ ನನ್ನ ಹಸ್ಬೆಂಡು. ಅವ್ರು ನನಗೆ ಹೇಳಿದ್ದು ಇಷ್ಟೇ, ನೀನೇನು ತಪ್ಪು ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಿರೋದನ್ನೇ ನೀನು ಮಾಡೋದಲ್ವ. ಇವಾಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ನೀನು ಯೂಟ್ಯೂಬ್ ಚಾನಲ್ ಮಾಡ್ತೀಯ, ಅದ್ರಲ್ಲಿ ತಪ್ಪೇನು, ನಿನ್ಗೆ ಇಷ್ಟ ಇದ್ದರೆ ಮಾಡು ಅಂತ ನನಗೆ ಸಪೋರ್ಟ್ ಮಾಡಿದ್ರು. ಅಲ್ಲದೆ ಇನ್ನೊಂದು ಏನು ಹೇಳ್ತೀನಂದರೆ, ಯಾರೇ ಆಗಲಿ ಹಿಂದಿಂದ ಏನು ಹೇಳ್ತಾರಲ್ವ, ಅದು ಎಲ್ಲಿ ತನಕ ಹೇಳ್ತಾರೆ ಅಂದರೆ ನಾವು ಸಕ್ಸಸ್ ಆಗೋ ತನಕ ಮಾತ್ರ. ಒಂದು ಸಲ ನಾವು ಸಕ್ಸಸ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಅವರೇ ನಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಬರ್ತಾರೆ, ನಮ್ಮದು ಒಂದು ಚಾನಲ್ ಓಪನ್ ಮಾಡಬೇಕು, ಹೆಲ್ಪ್ ಮಾಡಿ ಅಂತ. ಸೊ ಅದರಿಂದ ಬೇರೆಯವ್ರು ಏನು ಅನ್ಕೋತಾರೆ, ಏನು ಹೇಳ್ತಾರೆ ಅನ್ನೋ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಧೈರ್ಯವಾಗಿ ನಿಮ್ಮ ಚಾನಲನ್ನು ಓಪನ್ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಮೇನ್ ಏನಾಗುತ್ತೆ ಅಂದರೆ, ಇವಾಗ ಬೇರೆಯವ್ರದ್ದೆಲ್ಲ ಚಾನಲ್ಸ್ ನಾವು ನೋಡ್ತೀವಿ, ಅವ್ರಿಗೆಲ್ಲ ಲಕ್ಷ ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ. ಸೊ ನಮ್ಗೆ ಬರಲ್ಲ ಅಂದಾಗ ನಮ್ಗೊಂದು ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟು ಕಷ್ಟಪಟ್ಟರು ಬರಲ್ವಲ್ಲ ಅಂತ. ಸೊ ನಾವು ಯಾವತ್ತೂ ಅಷ್ಟೇ ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಡಿಮೋಟಿವೇಟ್ ಆಗ್ತೀವಿ. ಸೊ ಅದ್ರ ಬದಲು ನಾವು ಆದಷ್ಟು ನಮ್ಮ ವಿಡಿಯೋ ಕ್ವಾಲಿಟಿ ಇರ್ಬೋದು ಅಥವಾ ವಿಡಿಯೋ ಮಾಡೋ ರೀತಿನ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಇನ್ನೂ ಒಂದು ಒಳ್ಳೆ ಕ್ವಾಲಿಟಿ, ಒಳ್ಳೆ ವಿಡಿಯೋನ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ವ್ಯೂ ಬರುತ್ತೆ. ಬಟ್ ಯೂಟ್ಯೂಬ್ ಅಂದ ತಕ್ಷಣ ಹಾರ್ಡ್ ವರ್ಕ್ ಇದ್ದರೆ ಸಾಕಾಗಲ್ಲ, ಅಲ್ಲಿ ಲಕ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಲಕ್ ಮತ್ತು ಹಾರ್ಡ್ ವರ್ಕು 50-50 ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನೊಂದೇನೆಂದರೆ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಎಲ್ರಿಗೂ ಹೇಳಕ್ಕೆ ಹೋಗ್ಬೇಡಿ. ಅಂದರೆ ನಿಮ್ಮ ಹಿತೈಷಿಗಳು ಯಾರು ಇರ್ತಾರೆ, ಅಂದರೆ ಯಾರು ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೋ ಅಂಥವ್ರಿಗೆ ಮಾತ್ರ ಹೇಳಿ. ಇನ್ನು ಕೆಲವ್ರು ಹೊಟ್ಟೆ ಕಿಚ್ಚುಪಡೋರು ಇರ್ತಾರಲ್ವ, ಅಂಥವ್ರಿಗೆ ಮಾತ್ರ ಹೇಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಯಾರೇ ಆಗಲಿ, ಒಬ್ಬರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂದಾಗ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ನಾನು ನನ್ನ ಲೈಫಲ್ಲಿ ಮಾಡಿರೋ ಒಂದು ಮಿಸ್ಟೇಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂದು ಇದು ಸೆಕೆಂಡ್ ಚಾನಲು. ಇದಕ್ಕಿಂತ ಮುಂಚೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಇತ್ತು. ನಾನು 2021ನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಒಂದು 2 ವರ್ಷ ಅದರಲ್ಲಿ ವರ್ಕ್ ಮಾಡಿದೆ. ನಂದು ಆಲ್ಮೋಸ್ಟ್ ಒಂದು 3300 ತನಕ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು. ಬಟ್ ಅದಾದಮೇಲೆ ನನಗೆ ಅನ್ನಿಸ್ತು, ಇಲ್ಲ ಎಲ್ರಿಗೂ ಹೇಳೋಣ. ಅಲ್ಲಿ ತನಕ ನಾನು ಯಾರಿಗೂ ಹೇಳಿರಲಿಲ್ಲ ಯೂಟ್ಯೂಬ್ ಚಾನಲ್ ಇದೆ ಅಂತ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮಾತ್ರ ಗೊತ್ತಿತ್ತು. ಬಟ್ ಅದಾದಮೇಲೆ ನನಗೆ ಅನ್ನಿಸ್ತು, ಇಲ್ಲ ಶೇರ್ ಮಾಡ್ಕೊಳ್ಳೋಣ, ಇಷ್ಟು ಸಕ್ಸಸ್ ಆಗಿದೆ ಅಲ್ವಾ ಅಂತ ಹೇಳಿ ಶೇರ್ ಮಾಡಿಕೊಂಡೆ ಎಲ್ಲರ ಹತ್ರ. ಅಂದರೆ ಶೇರ್ ಮಾಡೋದಂದರೆ ಹೇಳ್ಕೊಂಡೆ, ಈ ಥರ ಚಾನಲ್ ಇದೆ ನಂದು ಅಂತ. ಸೊ ಅದಾದಮೇಲೆ ಅದು ಏನಾಯಿತೋ ಗೊತ್ತಿಲ್ಲ, ಒಂದೇ ಸಲ ನನ್ನ ಚಾನಲ್ ಡೌನ್ ಆಯಿತು. ನಾನು ಯಾವಾಗ ಅವ್ರಿಗೆಲ್ಲ ಹೇಳ್ಕೊಂಡು ಅದ್ರ ನೆಕ್ಸ್ಟ್ ಡೇನೇ ನನ್ನ ಚಾನಲ್ ಡೌನ್ ಆಯಿತು. ಅಲ್ಲದೆ ಒಂದೇ ಸಲ ಡಿಸ್ಲೈಕ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಚಾನಲ್ ವೀಡಿಯೋಸ್ಗೆಲ್ಲ. ಸೊ ಅವಾಗ ನನಗೆ ಗೊತ್ತಾಯಿತು ಎಲ್ಲ ಹೇಳಿ ತಪ್ಪು ಮಾಡಿದೆ ಅಂತ. ಯಾಕಂದರೆ ಹೊಟ್ಟೆ ಕಿಚ್ಚಿರುತ್ತೆ ಎಲ್ರಿಗೂ, ಎಲ್ಲಿ ಇವಳು ಸಕ್ಸಸ್ ಆಗಿಬಿಡ್ತಾಳು ಅಂತ ಹೇಳಿಬಿಟ್ಟು ತುಂಬ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ಚಾನಲ್ಗೆ. ಸೊ ಅದರಿಂದ ನೀವು ಒಂದು ಸಲ ಸಕ್ಸಸ್ ಆಗೋ ತನಕ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಸಕ್ಸಸ್ ಆದಮೇಲೆ ನೀವು ಏನು ಟೆನ್ಷನ್ ತೊಗೋಬೇಕಾಗಿರಲ್ಲ. ಯಾಕಂದರೆ ಆರಾಮಾಗಿ ನಿಮ್ಗೆ ಯಾರು ಏನೇ ಮಾಡಿದ್ರು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ. ಸೊ ಅದರಿಂದ ಹೇಳ್ತಾರಲ್ವ, ನಾವು ಯಾವುದೇ ಒಂದು ಕೆಲಸ
ಮಾಡಿದ್ರೆ ಸಕ್ಸಸ್ ಆಗೋ ತನಕ ಯಾರಿಗೂ ಹೇಳೋಕ್ಕೆ ಹೋಗಬಾರ್ದಂತೆ. ಸೊ ಅದರಿಂದ ನಾನು ಅಷ್ಟೇ ಈ ಚಾನಲ್ ಬಗ್ಗೆ ನಾನು ಯಾರಿಗೂ ಹೇಳಿಲ್ಲ. ಇವತ್ತು ಬರೀ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಮಾತ್ರ ಗೊತ್ತಿದೆ, ಬೇರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸಕ್ಸಸ್ ಆದಮೇಲೆ ಹೇಳೋಣ ಅಂತಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ಅನ್ನ ಮತ್ತು ಬೇಳೆ ಸಾರು ಮಾಡೋದು ಅಂತ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಪೈನಾಪಲ್ ಇತ್ತು, ಸೊ ಅದನ್ನು ಹಾಕಿಬಿಟ್ಟು ಒಗ್ಗರಣೆ ಥರ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಹಸಿಯಾಗಿ ತಿನ್ನೋಕ್ಕೆ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ಅದನ್ನು ಸ್ವಲ್ಪ ಹುಳಿ ಇರುತ್ತೆ. ಹಾಗೆಯೇ ಇವಾಗ ರೈಸ್ ರೆಡಿಯಾಗಿದೆ. ಇವತ್ತು ಕುಕ್ಕರಲ್ಲೇ ರೈಸ್ ಮಾಡಿದೆ, ಯಾಕಂದರೆ ಪಾತ್ರೆಯಲ್ಲಿ ಇಟ್ಟು ಆಮೇಲೆ ನಾನು ನನ್ನ ಮಗಳಿಗೆ ಓದಿಸೋಕ್ಕೆ ಅಂತ ಹೋಗ್ತಾ ಇರ್ತೀನಿ. ಸೊ ಆಮೇಲೆ ಮರ್ತೋಗ್ಬಿಟ್ರೆ ಇಲ್ಲಿ ಬಂದರೆ ಪಾಯಸ ಆಗಿಬಿಟ್ಟಿರುತ್ತೆ, ಆಮೇಲೆ ರೈಸ್ ಹೋಗಿಬಿಟ್ಟು. ಹಾಗೆಯೇ ಇವಾಗ ಬೇಳೆ ಸಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಬೇಳೆ ಸಾರು ಕೂಡ ರೆಡಿಯಾಗಿದೆ. ಇನ್ನು ಪೈನಾಪಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ, ಅಂದರೆ ಸಾಸಿವೆ ಅಂತ ಹೇಳ್ತಾರೆ ನಮ್ಮ ಕಡೆ, ಪೈನಾಪಲ್ ಸಾಸಿವೆ ಅಂತ ಸಿಂಪಲ್ಲಾಗಿ ಮಾಡುವಂಥದ್ದು. ಸೊ ಅದನ್ನು ಒಂದು ಮಾಡೋದಿದೆ. ಸೊ ಇದನ್ನು ಮಾಡೋದಕ್ಕೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಆಮೇಲೆ ಕೆಂಪು ಮೆಣಸು ಅಂದರೆ ಒಣಮೆಣಸು, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಪೈನಾಪಲನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು, ಅಂದರೆ ಜಾಸ್ತಿ ಬೇಡ, 1 ಟೀ ಸ್ಪೂನಷ್ಟು ನೀವು ಖಾರದ ಪುಡಿ ಹಾಕಿದ್ರೆ ಸಾಕಾಗುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಇಲ್ಲಿ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಅಂದರೆ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ನೀವು ನೋಡ್ಬೋದು, ಇದು ಬೆಲ್ಲ ಒಂಥರ ನೊರೆ ಬರ್ತಾ ಇರುತ್ತಲ್ಲ, ಒಂಥರ ಪಾಕದ ಥರ ಆಗುತ್ತೆ. ಚೆನ್ನಾಗಿರುತ್ತೆ ಇದು ಟೇಸ್ಟು. ಪೈನಾಪಲ್ಲು ಈ ಥರ ಮಾಡಿದ್ರೆ ಊಟದ ಜೊತೆ ಸೈಡ್ ಡಿಶ್ಶಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಹಾಗೆಯೇ ಇವಾಗ ನಾನು ಇದು ಊಟನ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನದ ಲಂಚು ರೈಸು, ಬೇಳೆ ಸಾರು, ಹಾಗೆಯೇ ಇದು ಪೈನಾಪಲ್ದು ಒಗ್ಗರಣೆ ಇದು ಮಾಡಿದ್ದೆ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಇದು ಸಂಡಿಗೆ. ಇದಿಷ್ಟು ಇವತ್ತಿನ ಮಧ್ಯಾಹ್ನದ ಲಂಚು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.